ನಮಸ್ಕಾರ ಸ್ನೇಹಿತರೆ, ಕಥಾ ಅಂಗಳ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಳೆ ಜೋರಾಗಿ ಸುರಿಯುತ್ತಿತ್ತು. ಬೆಂಗಳೂರು ನಗರದ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅರ್ಜುನ್ ತನ್ನ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೋಪದಿಂದ ಮಾತನಾಡುತ್ತಿದ್ದ. ಈ ಡೆಡ್ಲೈನ್ ಮುಗಿಯೋದಿಲ್ಲ ಅಂದರೆ ನನ್ನ ಕೆಲಸವೇ ಹೋಗಬಹುದು. ಅವನ ಫೋನ್ ಮತ್ತೆ ಮತ್ತೆ ಮುಳುಗುತ್ತಿತ್ತು. ಸ್ಕ್ರೀನ್ ಮೇಲೆ ಹೆಸರು ಕಾಣಿಸುತ್ತಿತ್ತು, ಅಮ್ಮ ಎಂದು. ಅರ್ಜುನ್ ಕೋಪದಿಂದ ಫೋನ್ ಸೈಲೆಂಟ್ ಮಾಡಿಬಿಟ್ಟ. ಪ್ರತಿದಿನ ಇದೇ ಕಾಲ್, ನನಗೆ ಕೆಲಸ ಇದೆಯಲ್ಲ ಎಂದು ಬೇಸರಪಟ್ಟ. ಅವನಿಗೆ ಗೊತ್ತಿರಲಿಲ್ಲ ಆ ದಿನ ಅವನ ಅಮ್ಮ ಕೊನೆಯ ಬಾರಿ ಕರೆ ಮಾಡಿದ್ದಳು ಎಂದು. ಗ್ರಾಮದ ಒಂದು ಸಣ್ಣ ಮನೆಯಲ್ಲಿ ಅರ್ಜುನನ ಅಮ್ಮ ಸಾವಿತ್ರಮ್ಮ ಒಬ್ಬಳೇ ಬದುಕುತ್ತಿದ್ದಳು. ಗಂಡ ಸತ್ತ ನಂತರ ಮಗನನ್ನೇ ಬದುಕಿನ ಆಶೆಯಾಗಿ ನೋಡುತ್ತಿದ್ದಳು. ಅವಳು ದಿನವೂ ಮಗನಿಗೆ ಕಾಲ್ ಮಾಡುತ್ತಿದ್ದಳು, ಮಾತನಾಡಲು ಅಲ್ಲ, ತಿಂದಿದೀಯಾ ಮಗ ಎಂದು ಕೇಳಲು ಮಾತ್ರ. ಆ ದಿನ ಅವಳಿಗೆ ಉಸಿರಾಟದ ತೊಂದರೆ ಹೆಚ್ಚಾಗಿತ್ತು. ಹತ್ತಿರದ ಅಕ್ಕ ಕೇಳಿದಳು, ಹಾಸ್ಪಿಟಲ್ಗೆ ಹೋಗೋಣವಾ ಎಂದು. ಸಾವಿತ್ರಮ್ಮ ನಿಧಾನವಾಗಿ ಹೇಳಿದಳು, ಮೊದಲು ನನ್ನ ಮಗನ ಧ್ವನಿ ಕೇಳಬೇಕು. ಆದರೆ ಅರ್ಜುನ್ ಫೋನ್ ತೆಗೆಯಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ಅರ್ಜುನ್ಗೆ ಊರಿನಿಂದ ಕಾಲ್ ಬಂತು. ಅರ್ಜುನ್, ಅಮ್ಮ ಇಲ್ಲಪ್ಪ. ಆ ಮಾತು ಕೇಳುತ್ತಿದ್ದಂತೆಯೇ ಅವನ ಕೈಯಲ್ಲಿದ್ದ ಮೊಬೈಲ್ ನೆಲಕ್ಕೆ ಬಿತ್ತು. ಅವನಿಗೆ ನಂಬಿಕೆಯಾಗಲಿಲ್ಲ. ನಿನ್ನೆ ರಾತ್ರಿ ಕರೆ ಮಾಡಿದ್ದರು, ನಾನು ಮಾತನಾಡಲಿಲ್ಲ. ಅವನ ಕಣ್ಣು ನೀರಿನಿಂದ ತುಂಬಿತು. ಬಸ್ನಲ್ಲಿ ಕುಳಿತಿದ್ದ ಅರ್ಜುನ್ಗೆ ಬಾಲ್ಯದ ನೆನಪುಗಳು ಬರುತ್ತಿದ್ದವು. ತಾಯಿ ಹೊಟ್ಟೆ ಹಸಿದಿದ್ದರೂ ಮಗನಿಗೆ ಊಟ ಮಾಡಿಕೊಟ್ಟ ಕ್ಷಣಗಳು, ಶಾಲೆಗೆ ಹೋಗಲು ಹಣ ಇಲ್ಲದಾಗ ತನ್ನ ಬಳೆಯನ್ನು ಮಾರಿದ ದಿನ, ಮಗ ಜ್ವರದಿಂದ ಬಳಲಿದಾಗ ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಕುಳಿತಿದ್ದ ಕ್ಷಣ. ಅರ್ಜುನ್ ಜೋರಾಗಿ ಹತ್ತುಬಿಟ್ಟ. ಅಮ್ಮ, ನಾನು ದೊಡ್ಡವನಾದ ಮೇಲೆ ನಿನ್ನ ಜೊತೆ ಸಮಯ ಕಳೆಯಲೇ ಇಲ್ಲ. ಮನೆಯೊಳಗೆ ಪ್ರವೇಶಿಸಿದಾಗ ಎಲ್ಲವೂ ಖಾಲಿಯಾಗಿತ್ತು. ಅವನಿಗೆ ತಾಯಿಯ ಹಾಸಿಗೆಯ ಕೆಳಗೆ ಒಂದು ಪತ್ರ ಸಿಕ್ಕಿತು. ಅದರ ಮೇಲೆ ಬರೆದಿದ್ದು, ನನ್ನ ಮಗ ಅರ್ಜುನ್ಗೆ. ಅವನು ಕಂಪಿಸುವ ಕೈಗಳಿಂದ ಪತ್ರ ತೆರೆದ. ಮಗ, ನೀನು ಬೀಸಿ ಇರ್ತೀಯಾ ಅಂತ ನನಗೆ ಗೊತ್ತು. ಆದರೆ ದಿನಕ್ಕೆ ಒಂದು ಬಾರಿ ನಿನ್ನ ಧ್ವನಿ ಕೇಳಬೇಕು ಅನಿಸುತ್ತಿತ್ತು. ನಾನು ಯಾವಾಗಲೂ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ಯಾಕಂದರೆ ತಾಯಿಗೆ ಮಗ ಯಾವ ಸ್ಥಿತಿಯಲ್ಲಿದ್ದರೂ ಅವನೇ ಪ್ರಪಂಚ. ಒಂದು ದಿನ ನಾನು ಇರಲಿಕ್ಕಿಲ್ಲ. ಆಗ ಒಂದು ಮಾತು ಮಾತ್ರ ನೆನಪಿರಲಿ, ಹಣ ಜೀವನ ಕೊಡಬಹುದು, ಆದರೆ ಪ್ರೀತಿ ಕೊಡುವವರನ್ನು ಮರಳಿ ತರುವುದಿಲ್ಲ. ಪತ್ರ ಓದುತ್ತಿದ್ದ ಅರ್ಜುನ್ ಜೋರಾಗಿ ಹತ್ತುಬಿಟ್ಟ. ಅವನಿಗೆ ಆ ದಿನ ಜೀವನದ ದೊಡ್ಡ ಸತ್ಯ ಅರ್ಥವಾಯಿತು. ನಾವು ದೊಡ್ಡವರಾಗುತ್ತಾ ಹೋಗುವಾಗ ನಮ್ಮ ಕನಸುಗಳ ಹಿಂದೆಯೇ ಓಡುತ್ತೇವೆ. ಆದರೆ ನಮಗಾಗಿ ಜೀವ ಕೊಟ್ಟವರ ಜೊತೆ 2 ನಿಮಿಷ ಮಾತನಾಡುವುದಕ್ಕೂ ಸಮಯ ಕೊಡುವುದಿಲ್ಲ. ಅರ್ಜುನ್ ತನ್ನ ಅಮ್ಮನ ಫೋಟೋ ಮುಂದೆ ಕುಳಿತು ಹೇಳಿದ, ಅಮ್ಮ, ಇನ್ನು ಮುಂದೆ ನಿನ್ನನ್ನು ಕರೆ ಮಾಡಲು ಆಗುವುದಿಲ್ಲ. ಆದರೆ ನೀನು ಕೊಟ್ಟ ಪ್ರೀತಿಯನ್ನು ನಾನು ಯಾವತ್ತಿಗೂ ಮರೆಯುವುದಿಲ್ಲ. ಕೆಲವು ತಿಂಗಳುಗಳ ನಂತರ ಅರ್ಜುನ್ ತನ್ನ ಊರಿನಲ್ಲಿ ವೃದ್ಧಾಶ್ರಮ ಆರಂಭಿಸಿದ. ಯಾರಿಗೂ ಒಂಟಿತನ ಅನ್ನಿಸಬಾರದು ಅನ್ನೋದು ಅವನ ಉದ್ದೇಶ. ಪ್ರತಿ ರಾತ್ರಿ ಅಮ್ಮನ ಪತ್ರ ಓದುತ್ತಿದ್ದ. ಅವನ ಕಣ್ಣಲ್ಲಿ ನೀರು ಬರುತ್ತಿತ್ತು. ಆದರೆ ಆ ನೀರಿನಲ್ಲಿ ಈಗ ಪಶ್ಚಾತ್ತಾಪ ಮಾತ್ರ ಅಲ್ಲ, ತಾಯಿಯ ಪ್ರೀತಿಯ ಮೌಲ್ಯವೂ ಇತ್ತು. ಜೀವನದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ನಮ್ಮನ್ನು ಪ್ರೀತಿಸುವವರಿಗೆ ಸಮಯವನ್ನು ಕೊಡಬೇಕು. ಯಾಕಂದರೆ ಒಂದು ದಿನ ಅವರ ಕಾಲ್ ಬರುವುದಿಲ್ಲ, ಆದರೆ ಅವರ ನೆನಪು ಜೀವನ ಪೂರ್ತಿ ಕಾಡುತ್ತಿರುತ್ತದೆ. ಆ ದಿನ ಅರ್ಜುನ್ ಒಂದು ಸತ್ಯ ಅರಿತುಕೊಂಡ. ಜೀವನದಲ್ಲಿ ನಾವು ಎಷ್ಟೇ ದೊಡ್ಡವರಾದರೂ ನಮ್ಮ ಯಶಸ್ಸಿಗಿಂತ ನಮ್ಮ ಧ್ವನಿಗಾಗಿ ಕಾಯುವವರು ಕೆಲವರು ಇರುತ್ತಾರೆ. ಅಮ್ಮ ಅಂದರೆ ಕೇವಲ ಒಂದು ಪದ ಅಲ್ಲ, ಅವಳು ನಮ್ಮ ಮೊದಲ ಪ್ರೀತಿ, ಮೊದಲ ದೇವರು. ಹಣ, ಕೆಲಸ, ಕನಸುಗಳು ಇವೆಲ್ಲ ಮತ್ತೆ ಸಿಗಬಹುದು. ಆದರೆ ನಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಸುವ ವ್ಯಕ್ತಿ ಒಮ್ಮೆ ದೂರವಾದರೆ ಮತ್ತೆ ಮರಳಿ ಬರುವುದಿಲ್ಲ. ಆದ್ದರಿಂದ ಇಂದು ನಿಮ್ಮ ಅಮ್ಮ ನಿಮ್ಮ ಜೊತೆ ಇದ್ದರೆ ಒಮ್ಮೆ ಕರೆ ಮಾಡಿ, ಊಟ ಆಯಿತಾ ಅಂತ ಕೇಳಿ. ಯಾಕಂದರೆ ಒಂದು ದಿನ ಆ ಕರೆಗಳು ನಿಂತು ಹೋಗುತ್ತವೆ, ಆದರೆ ಅವರ ನೆನಪು ಜೀವನ ಪೂರ್ತಿ ನಮ್ಮ ಜೊತೆ ಇರುತ್ತದೆ. ತಾಯಿ ತಂದೆಯನ್ನು ಪ್ರೀತಿಸಿ ಅವರ ಜೊತೆ ಸಮಯ ಕಳೆಯಿರಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.